ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್, ಮುಗಿಯದ ಕತೆ, ಮುಗಿಯದ ಸಮಸ್ಯೆ ಅದು. ಸರ್ಜಾಪುರ ಜಂಕ್ಷನ್ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ. ಗಂಟೆಗಟ್ಟಲೆ ನಿಂತಲ್ಲೇ ವಾಹನ ಸವಾರರು ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ರಸ್ತೆಯಲ್ಲಿ ವಾಹನಗಳು ನಿಂತಿದೆ. 2-3 ಕಿಲೋಮೀಟರ್ ಸಾಗುವುದಕ್ಕೆ 45ರಿಂದ 60 ನಿಮಿಷ ಅಂತ ಹೇಳಿದ್ರೆ ಸರಿಸುಮಾರು 1 ಗಂಟೆ ಬೇಕು. ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗೋದು ಯಾವಾಗ ಅಂತ ಸವಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಯಾಣಿಕರು, ವಾಹನ ಸವಾರರ ಪರದಾಟ ನೋಡಿ. ಆ ಫುಟ್ಪಾತ್ ಮೇಲೆ ನುಗ್ಕೊಂಡು ಹೋಗೋರು ಇದ್ದಾರೆ. ಏನೇ ಮಾಡಿದ್ರು 1 ಗಂಟೆ ಬೇಕು. 2-2.5 ಕಿಲೋಮೀಟರ್ ಸಾಗೋದಕ್ಕೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ 1 ಗಂಟೆ ಸಮಯ ಬೇಕು. ಸರಿಯ ಸಮಯಕ್ಕೆ ಕಚೇರಿಗೆ ಹೋಗೋದು ಇದೆಲ್ಲ ಹೇಳೋ ಮಾತೇ ಅಲ್ಲ. ಸರ್ಜಾಪುರ ಜಂಕ್ಷನ್ ರಿಂಗ್ ರಸ್ತೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಸಮಸ್ಯೆ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಬೆಂಗಳೂರಿನ ಟ್ರಾಫಿಕ್ ವಿಚಾರ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಉಂಟಾಗುವಂತಹ ರಸ್ತೆಗಳಲ್ಲೇ ಪ್ರಮುಖವಾದಂತಹ ರಸ್ತೆಗಳು ಅಂತ ಹೇಳಿದ್ರೆ ಸರ್ಜಾಪುರ ಮುಖ್ಯ ರಸ್ತೆ ಆಗಿರ್ಬೋದು, ಔಟರ್ ರಿಂಗ್ ರೋಡ್ ಆಗಿರ್ಬೋದು, ಸರ್ಜಾಪುರ ಜಂಕ್ಷನ್ ಆಗಿರ್ಬೋದು. ಸದ್ಯ ನಾನೀಗ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ಅಂದ್ರೆ ಸರ್ಜಾಪುರ ಜಂಕ್ಷನ್ ನಲ್ಲಿರುವಂತಹ ಟ್ರಾಫಿಕ್ ನ ಬಗ್ಗೆ TV9 ಈಗಾಗಲೇ ಗ್ರೌಂಡ್ ರಿಪೋರ್ಟ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಸದ್ಯ ಈಗ 10 ಗಂಟೆ 45 ನಿಮಿಷ. ಈ ಸಂದರ್ಭದಲ್ಲಿ ಸಾವಿರಾರು ವಾಹನಗಳು ಅಂದ್ರೆ ಕೆಲಸಕ್ಕೆ ಹೋಗಬೇಕು ಅಂತೇಳಿ, ತಮ್ಮ ತಮ್ಮ ಕಾರ್ಯಗಳಿಗೆ ಹೋಗಬೇಕು ಅಂತೇಳಿ ಇಲ್ಲಿರುವಂತಹ ನೌಕರರು ಮತ್ತೆ ಟೆಕ್ಕಿಗಳು ಒಮ್ಮೆಲೆಗೆ ಕಾರು, ಬಸ್ಸು, ಬೈಕು, ಆಟೋಗಳ ಮೂಲಕವಾಗಿ ರಸ್ತೆಗಿಳಿತಾರೆ. ಈ ಸಂದರ್ಭದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಟ್ರಾಫಿಕ್ ಕೂಡ ಹೆಚ್ಚಾಗತ್ತೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿರುವಂತಹ ಟ್ರಾಫಿಕ್ ನ ತೋರಿಸ್ತೀನಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸಿಲ್ಕ್ ಬೋರ್ಡ್ ನಿಂದ ಈ ಸರ್ಜಾಪುರ ಜಂಕ್ಷನ್, ಸರ್ಜಾಪುರ ಜಂಕ್ಷನ್ ನಿಂದ ಸರ್ಜಾಪುರ ಮುಖ್ಯ ರಸ್ತೆ, ಔಟರ್ ರಿಂಗ್ ರೋಡ್ ಪ್ರತಿ ಒಂದು ರಸ್ತೆ ಕೂಡ ಈ ಒಂದು ಸಮಯದಲ್ಲಿ ಟ್ರಾಫಿಕ್ ಜಾಮ್ ಆಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸೋದಿಲ್ಲ. ಅಂದ್ರೆ ಈ ಒಂದು ಮಾರ್ಗದಲ್ಲಿ ಬರುವಂತಹ ಬಸ್ಗಳಲ್ಲಿ ಏನಾದ್ರು ಪ್ರಯಾಣ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಉಂಟಾಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಸ್ವಂತ ವಾಹನವನ್ನ ಅಂದ್ರೆ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ತರದನ್ನು ತೆಗೆದುಕೊಂಡು ರಸ್ತೆಗಿಳಿತಾರೆ. ಹಾಗಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಜನರು ಎದುರಿಸ್ತಾರೆ. ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋದ್ರಲ್ಲಿ ಬಹುತೇಕರು ಸ್ವಂತ ವಾಹನಗಳಲ್ಲೇ ತಮ್ಮ ತಮ್ಮ ಕಚೇರಿಗಳು ಹೋಗ್ತಾ ಇರುವಂತದ್ದು. ಈ ಒಂದು ಸರ್ಜಾಪುರ ಸುತ್ತಮುತ್ತ ಸಾವಿರಾರು IT-BT ಕಂಪನಿಗಳಿದೆ. ಲಕ್ಷಾಂತರ ಅಂದ್ರೆ ಮಾಹಿತಿಯ ಪ್ರಕಾರವಾಗಿ 10 ಲಕ್ಷಕ್ಕೂ ಹೆಚ್ಚು IT-BT ಉದ್ಯೋಗಿಗಳು ಈ ಸುತ್ತಮುತ್ತ ಕಂಪನಿಗಳು ಕೆಲಸ ಮಾಡ್ತಾರೆ. ಅವರನ್ನ ಅವಲಂಬಿಸಿರುವಂತಹ ಕ್ಯಾಬ್ ಚಾಲಕರು, ಆಟೋ ಚಾಲಕರು, ಇವ್ರನ್ನ ಕರ್ಕೊಂಡು ಹೋಗುವಂಥವ್ರು, ಆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು, ಇವರೆಲ್ಲರೂ ಸ್ವಂತ ವಾಹನಗಳನ್ನ ತೆಗೆದುಕೊಂಡು ರಸ್ತೆಗಿಳಿಯುವಂಥದ್ದು. ಹಾಗಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗತ್ತೆ. ಸರ್ಜಾಪುರ ಜಂಕ್ಷನ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗತ್ತೆ. ಇದಕ್ಕೆ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ರಾಜ್ಯ ಸರ್ಕಾರವಾಗಿರಬಹುದು, ಮೆಟ್ರೋ ಅಧಿಕಾರಿಗಳು ಶೀಘ್ರವಾಗಿ ಏನಾದರೂ ಒಂದು ಕ್ರಮವನ್ನು ಕೈಗೊಂಡ್ರೆ ಇಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬಹುದು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.